ಆಗ್ತಾ ಇದೆ. ಅದು ಬಿಟ್ಟು ಯಾವತ್ತೂ ಕೇಳಲಾರದಂತಹ ಒಂದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್, ಎಷ್ಟು ಜನ ಕ್ಯಾಬಿನೆಟ್ ರ್ಯಾಂಕ್ ಇಲ್ಲಿ ಬಂದು ಮಾತನಾಡಿದಂಥವ್ರಿಗೆ ಬಹಳಷ್ಟು ಜನ ವಕ್ತಾರರು ಕ್ಯಾಬಿನೆಟ್ ರ್ಯಾಂಕ್ ತಗೊಂಡಿರುವಂಥದ್ದು, ಯಾವತ್ತು ಎಲ್ಲೂ ಕೇಳದಂತಹ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ ಅದಕ್ಕೆ ನಿಮಗೆ ಟೈಮ್ ಇದೆ, ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ನಿಮಗೆ ಟೈಮ್ ಇಲ್ಲ, ಜೆನ್ಜಿ ಬಗ್ಗೆ ಕೇಳೋದಕ್ಕೆ ನಿಮಗೆ ಟೈಮ್ ಇಲ್ಲ. ಸ್ವಾತಿ ಅವರು ಹೇಳ್ತಾರೆ ಇಲ್ಲ ಎಲ್ಲ ಆಗೋಗುತ್ತೆ ನೆಕ್ಸ್ಟ್ ಕಪ್. ಇಷ್ಟು ದಿವಸ ನೀವು 2.5 ವರ್ಷ ನೀವು ಸರ್ಕಾರದಲ್ಲಿ ಇದ್ದೀರಾ ಅಂತ ಮರ್ತೇ ಹೋಗಿದೆಯಾ ನಿಮಗೆ? ನಮ್ಮ ಬಗ್ಗೆ ಇದು ಯಾವುದೇ ಆದಂತಹ ವಿಷಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕರ್ನಾಟಕ ಏದೇ ಪ್ರಶ್ನೆ ಕೇಳಿದ್ರು ಮೋದಿ 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 ಅಂತಾರೆ. ಅರ್ಥ ಆಗುತ್ತೆ ನಿಮಗೆ ಮೋದಿ ಅವರ ಮೇಲೆ ಅಭಿಮಾನ ಇದೆ ಅಂತ. ನಾನು ಲಿಸ್ಟ್ ಮಾಡ್ಕೊಂಡು ಬಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಏನೇನ್ ಮಾಡಿದೆ, ಹೇಗೆ ಸ್ಪಂದಿಸ್ತಾ ಇದೆ ಯುವ ಜನತೆಗೆ ಅಂದ್ರೆ ನಿಮ್ಗೆ ಅದಕ್ಕೆ ನೀವೇ ಬಹುಶಃ ನಿಮ್ಗೂ ಅಭ್ಯಾಸ ಆಗಿದೆ, ಕೇಳಿಸ್ಕೊಂಡು ನೀವು ಅದನ್ನ ಹೇಳ್ತೀರಾ. ಆದ್ರೆ ಇವತ್ತು ನಾವು ಕೇಳ್ತಿರುವಂತ ಪ್ರಶ್ನೆ, ಯಾಕೆ ನಾವು ಈ ಜೆನ್ಜಿ ಪ್ರೊಟೆಸ್ಟ್ ನೋಡ್ತಾ ಇದೀವಿ? ಮತ್ತೆ ಏನು ಇದೇ ಕಾಂಗ್ರೆಸ್ಸಿನ ಬಹಳಷ್ಟು ಜನ ಎಂಪಿಸ್ ಏನ್ ಹೇಳಿದ್ರು, ನೇಪಾಳದಲ್ಲಿ ಆದಂತಹ ಜೆನ್ಜಿ ಪ್ರೊಟೆಸ್ಟ್ ಟೈಮಲ್ಲಿ ನಮ್ಮವರು ಎದ್ದು ಹೇಳ್ಬೇಕು. ಯಾರ ವಿರುದ್ಧ ಎದ್ದಿದ್ದಾರೆ? ಇಲ್ಲಿರುವಂತಹ ಕರ್ನಾಟಕ ಸರ್ಕಾರ ವಿರುದ್ಧ ಎದ್ದಿರುವಂತದ್ದು. ಯಾಕೆಂದ್ರೆ ಅವ್ರಿಗೆ ಭರವಸೆ ಇಲ್ಲ ನೀವೇನಾದ್ರೂ ಮಾಡ್ತೀರಾ ಅಂತ. ಮಾಡ್ತೀವಿ. ಸುರ್ಬೆ ಅವರೇ, ಕಾಂಗ್ರೆಸ್ನ ಪ್ರಶ್ನೆ ಏನಂತಂದ್ರೆ ಇಡೀ ದೇಶ ನಿಮ್ಮ ಕೈಯಲ್ಲಿದೆ, ನೀವು ಇಡೀ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಎಷ್ಟು ಮಾಡಿದ್ದೀರಿ, ಯುವಕರಿಗೆ ಯಾವ ರೀತಿ ಅವಕಾಶಗಳನ್ನ ಮಾಡಿಕೊಟ್ಟಿದ್ದೀರಿ, ಮಾತೆತ್ತಿದ್ರೆ ತೆರಿಗೆ ಬರೆ, ಇದೆಲ್ಲವೂ ಕೂಡ ನಮಗೆ ತೊಂದರೆ ಆಗ್ತಾ ಇದೆ, ನಿಮ್ಮಿಂದ ನಾವು ಏನು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಅವ್ರ ಪ್ರಶ್ನೆ ಆಗಿದೆ. ಈ ಬಾರಿ 16ನೇ ಹಣಕಾಸು ಆಯೋಗದಲ್ಲಿ ನಮಗೆ ಬಂದಿರುವಂತಹ ಆಕ್ಚುಲ್ ಈಕ್ವೇಶನ್ ಪ್ರಕಾರವಾಗಿ ನಮಗೆ ಜಾಸ್ತಿ ಕೊಟ್ಟಿರುವಂತದ್ದು. ಆದ್ರೂ ಇದನ್ನ ಹೇಳ್ತಾ ಹಣಕಾಸು ಆಯೋಗದ್ದು ಇರುವಂತದ್ದು, ಫೈನಾನ್ಸ್ ಕಮಿಷನ್ ಇರುವಂತದ್ದು ಒಂದು ಸ್ಟ್ಯಾಟ್ಯೂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದು ಯಾವುದೇ ಆದಂತಹ ಕೇಂದ್ರ ಸರ್ಕಾರ ಇದೆ ಇಲ್ಲ ಅಂತ ಇಲ್ಲ. ದಯವಿಟ್ಟು ಕೇಳಿಸ್ಕೊಳ್ಳಿ ಮೇಡಮ್, ನಿಮ್ದೇ ಆದಂತಹ ಸಿದ್ದರಾಮಯ್ಯನವರು ಹೋಗಿ 15ನೇ ಹಣಕಾಸು ಆಯೋಗದ ಮುಂದೆ ಕರ್ನಾಟಕದ ಒಂದು ಕೇಸನ್ನ ಇಟ್ಟಿದ್ದು. ಅವರು ಸರಿಯಾಗಿ ಹೇಳಿದ್ರೋ ಇಲ್ವೋ ನಮಗೆ ಅದು ಗೊತ್ತಿಲ್ಲ. ಯುವ ನಿಧಿ ನೀವು ಹೇಳ್ತಿದ್ದೀರಲ್ಲ, ಇವತ್ತು ಯುವ ನಿಧಿ ಎಲ್ಲರಿಗೂ ಸಿಕ್ಕಿದ್ರೆ ಯಾಕಿರ್ಬೇಕು ನಾವು? ಇವತ್ತು ನಿರುದ್ಯೋಗ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಿರೋರು ಸುಳ್ಳು ಹೇಳ್ತಿದ್ದಾರೆ. ನಾವೆಲ್ಲ ಹೇಳಿದ್ವಿ? ನೀವು ಹೇಳ್ತಿದ್ರೆ ಒಂದು ನಿಮಿಷ ಸಮಯ ಕೊಟ್ಟಿದ್ದೀನಿ, ವಾಪಸ್ ನಿಮ್ಮ ಹತ್ರ ಬರ್ತೀನಿ, ಕೇಳಿಸ್ಕೊಂಡ್ಬಿಡಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಕೇಳಿಸ್ಕೊಂಡ್ಬಿಡಿ. ಅಲ್ಲ, ಅವ್ರು ಯುವ ನಿಧಿಗೆ ಎಲಿಜಿಬಲ್ ಇಲ್ವಾ ಹಾಗಾದ್ರೆ? ದುಡ್ಡು ತಗೊಳ್ತಾ ಇರೋದು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಲೀಡರ್ಸ್. ಆದ್ರೆ ಆಕ್ಚುಲ್ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಬೇಕಾಗಿರುವಂತದ್ದು ಮೇಡಮ್ ಚೀಫ್ ಸೆಕ್ರೆಟರಿ ಸ್ಯಾಲರಿಗಿಂತ ಜಾಸ್ತಿ ಇದೆಯಲ್ಲ ಮೇಡಮ್? ದಯವಿಟ್ಟು ಹೇಳಿ. ಬಹುಶಃ ಇಲ್ಲಿ ಬಂದಿರೋ ಕಾರ್ಯಕರ್ತರು ಸಿಕ್ಕಿಲ್ಲ. ಇದು ನಿಮ್ಮ ಸರ್ಕಾರನೇ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ ಸ್ವಾತಿ ಅವರೇ ಬಹುಶಃ ನಿಮಗೆ ಸಿಕ್ಕಿಲ್ಲ, ಬಟ್ ನಿಮಗೆ ಬೇರೆ ವಕ್ತಾರರಿಗೆ ಇದೇ ಒಂದು ಅವಕಾಶ ಸಿಕ್ಕಿದೆ. ಚೀಫ್ ಸೆಕ್ರೆಟರಿ ಈಗ ಸರ್ಕಾರ ಇನ್ನೊಂದು ವಿಚಾರ ಏನಂತಂದ್ರೆ, ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ, ಗ್ಯಾರಂಟಿ ಹೊಡೆತದಿಂದ ನಲುಗ್ತಾ ಇದೆ. ಹಿಂಗಾಗಿ ಇಲ್ಲೇ ಇಷ್ಟೊಂದು ಸಮಸ್ಯೆ ಆಗಿರುವಾಗ ಉದ್ಯೋಗ ಭರ್ತಿ ಎಲ್ಲಿಂದ ಮಾಡೋದು? ಹೀಗಾಗಿ ಏನೇನೋ ನೆಪ ಹೇಳಿ ಮುಂದೂಡುವಂತ ಕೆಲಸ ಆಗ್ತಾ ಇದೆ ಸರ್ಕಾರದಿಂದ ಅನ್ನುವಂತ ನೇರ ಆರೋಪ ನಿಮ್ಮ ಮೇಲಿದೆ. ಇದಕ್ಕೆ ಉತ್ತರ ಏನು? ಪ್ರತಿ ಜಿಲ್ಲೆಯಲ್ಲಿ ಇವತ್ತಿನ ತನಕ 2.5 ವರ್ಷಗಳ ಕಾಲ ನಾವು ಸರ್ಕಾರದ ಅವಧಿಯನ್ನ ಮುಗಿಸಿದ್ವಿ. ಪ್ರತಿ ಜಿಲ್ಲೆಯಲ್ಲಿ ನಾವು ಲೆಕ್ಕ ಹಾಕೊಂಡ್ರೆ 2,500 ಇಂದ 3,000 ಕೋಟಿಯಷ್ಟು ಅನುದಾನವನ್ನ ಬಿಡುಗಡೆ ಮಾಡಿ ಪ್ರಾಜೆಕ್ಟ್ ಗಳನ್ನ ಅಲ್ಲಿ ಶುರು ಮಾಡಿರುವಂತದ್ದು. ಅದು ಆಲ್ರೆಡಿ ರಿಲೀಸ್ ಆಗಿರುವಂತದ್ದು. ಇನ್ನು 5,000 ರಿಂದ 6,000 ಕೋಟಿಯಷ್ಟು ಹಣ ಬಾಕಿ ಇರುವಂತದ್ದು. ಇನ್ನು ಉಳಿದಿರುವಂತ 2.5 ವರ್ಷದಲ್ಲಿ ನಾವು ಅದನ್ನ ಪೂರೈಕೆ ಮಾಡುವಂತದ್ದು. ಸೊ ನಮಗೆ ಏನಾದ್ರೂ ಆರ್ಥಿಕ ಸಂಕಷ್ಟ ಇದೆ ಅನ್ನುವಂಥದ್ದನ್ನ ಮಾಧ್ಯಮದವರು ಲೇಬಲ್ ಮಾಡಿರೋ ತರ ಇದ್ದಿದ್ದೇ ಆಗಿದ್ದಿದ್ರೆ ಇವತ್ತಿನ ದಿನ ರಾಜ್ಯ ದಿವಾಳಿ ಆಗ್ಬಿಡ್ಬೇಕಿತ್ರಿ. ಸರ್ಕಾರಿ ನೌಕರರಿಗೆ ನಾವು ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ರೀ. ತೆಲಂಗಾಣದಲ್ಲಿರುವಂತ ಪರಿಸ್ಥಿತಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರೋದಕ್ಕಿಂತ ಮುಂಚೆ ಕೆಸಿಆರ್ ಆಡಳಿತದಲ್ಲಿ ಇದ್ದಂತಹ ಪರಿಸ್ಥಿತಿ ಮಾಧ್ಯಮಗಳು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು. ದೇಶಪಾಂಡೆ, ಜಮೀರ್, ರಾಯ್ ರೆಡ್ಡಿ ಇವರೆಲ್ಲ ಮಾಧ್ಯಮದವರು ಅಂತಂದ್ರೆ ಮುಖ್ಯಮಂತ್ರಿಗಳಿಗೆ
This is a conversation ನಮಗೆ between me ಹೊರೆ and the ಆಗ್ತಾ anchor. ಇದೆ. Let us have ನಿಮಗಾಗಿ this ನಾವು ಮಾಡ್ತಾ conversation. Let me ಇದೀವಿ. complete. ನಮ್ಮ ಕಷ್ಟ ಆದ್ರೂ ಚಿಂತಿಲ್ಲ, ಶ್ರೀಪಾದ್ ಅವರೇ, ನಿಮಗಾಗಿ ಹೌದು. ಮಾಡ್ತಾ ಇದೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೌದು, ಹೇಳಿಲ್ವಾ? ಬಹಳ ಸ್ಪಷ್ಟವಾಗಿ ಮತ್ತೆ ಕೆಲವೊಂದಿಷ್ಟು ಯೋಜನೆಗಳು ಈಗ ಆಲ್ರೆಡಿ ಏನಾಗಿದೆ, ನಮ್ಮ ಕೇಂದ್ರದಿಂದ ಬರಬೇಕಾಗಿರುವಂತ ಹಣ ಬಂದಿಲ್ಲ, ಕೇಂದ್ರದಿಂದ ರಿಲೀಸ್ ಆಗಬೇಕಾಗಿರುವಂತ ಹಣಗಳು ರಿಲೀಸ್ ಆಗಿಲ್ಲ. ಆಯ್ತಾ, GST ಬಾಕಿ ಇರಬಹುದು, ಭದ್ರಾ ಮೇಲ್ದಂಡೆ ಯೋಜನೆಯ ಬಾಕಿ ಇರಬಹುದು, ಜಿಲ್ಲೆ ಎಷ್ಟು ಇರಿಗೇಷನ್ ಪ್ರಾಜೆಕ್ಟ್ ಸ್ಟಾಲ್ ಆಗಿರುವಂತದ್ದು ಇರಬಹುದು, ಈಗ ನರೇಗಾಲಿ ಬರಬೇಕಾಗಿರುವಂತ ಹಣ ಇರಬಹುದು. ಮುಂಚೆ 90% ಕೇಂದ್ರ ಸರ್ಕಾರ, 10% ಸ್ವಾತಿ ಅವರು ಮಾತಾಡ್ತಾರೆ, ಮುಂಚೆ 90% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ ಅಂತಿತ್ತು. ಇವತ್ತಿನ ದಿನ ಅದನ್ನ ಇಲ್ಲ ನಾವು 60-40 ಮಾಡ್ತೀವಿ ಅನ್ನೋ ಒಂದು ಧೋರಣೆಗೆ ಕೇಂದ್ರ ಸರ್ಕಾರ ಹೋಗಿರುವಂತದ್ದು. ಸೊ ಈ ರೀತಿಯಾಗಿ ಹಣಗಳನ್ನ ಕರಪ್ಟ್ ಮಾಡಿದಾಗ ಸ್ವಾಭಾವಿಕವಾಗಿ ರಾಜ್ಯ ಸರ್ಕಾರವಾಗಿ ನಾವೊಂದಿಷ್ಟು ಯೋಜನೆಗಳನ್ನ ಇಟ್ಕೊಂಡಿರ್ತೀವಿ. ಕೆಲವೊಂದಿಷ್ಟು ಯೋಜನೆಗಳಿಗೆ ನಾವು ಹಣವನ್ನ ಹಾಕ್ಲೇಬೇಕು ಅಂತ ಇರುತ್ತೆ, ಕೆಲವೊಂದಿಷ್ಟು ಯೋಜನೆಗಳಿಗೆ ಇಲ್ಲ, ಈ ಯೋಜನೆ ಪ್ರಿಯಾರಿಟಿಯಲ್ಲಿ, ಈ ಯೋಜನೆ ಪ್ರಿಯಾರಿಟಿಯಲ್ಲಿ ಇಲ್ಲ ಅಂತ ಇರುತ್ತೆ. ಇದು ಯಾವಾಗ ಸಾಧ್ಯ ಆಗುತ್ತೆ? ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂತಹ ಹಣ ಬಂದಾಗ ನೇರವಾಗಿ ಉತ್ತರಕ್ಕೆ ಬನ್ನಿ. ಪ್ರತಿ ಜಿಲ್ಲೆಯಲ್ಲಿ ವಾರ್ಷಿಕವಾಗಿ 2 ರಿಂದ 3 ಸಾವಿರ ಕೋಟಿಯಷ್ಟು ಅನುದಾನ ಬಿಡುಗಡೆ ಮಾಡಿ ಕೆಲಸಗಳು ಶಂಕುಸ್ಥಾಪನೆಯಾಗಿ ಆಯ್ತಾ, 5 ವರ್ಷದ ಅವಧಿಯಲ್ಲಿ ಇನ್ನ 5-6 ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿ ಮುಕ್ತಾಯಗೊಳ್ಳುವಂತಹ ಹಂತಕ್ಕೆ ಬಂದಿರುವಂತಹ ಯೋಜನೆಗಳನ್ನ ಕೊಡ್ತಾ ಇರುವಂತಹ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ನೀವು ಹೇಳಿದ್ರೆ ನಾನು ಏನ್ ಹೇಳಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಕ್ಕಾಗ್ತಾ ಇಲ್ವಾ? ಅಥವಾ ನಾವು ಗ್ಯಾರಂಟಿ ಯೋಜನೆ ನಾವೇನ್ ಪ್ರಾಮಿಸ್ ಮಾಡಿದ್ವಿ ಅದಕ್ಕೆ ಹಣ ಕೊಡ್ತಾ ಇಲ್ವಾ? ಅಥವಾ ಅನುದಾನಗಳನ್ನ ಕೊಡ್ತಾ ಇಲ್ವಾ? ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ವಾ? 50 ಕೋಟಿ ಮೊನ್ನೆ ಅಷ್ಟೇ ಬಿಡುಗಡೆ ಆಗಿದೆ ಶಾಸಕರಿಗೆ. Irrespective of all the party, irrespective of all the party, 50 ಕೋಟಿ ಸ್ಯಾಂಕ್ಷನ್ ಆಗಿರುವಂತದ್ದು for all the MLAs, irrespective of all the party. ಇಷ್ಟೆಲ್ಲ ಮಾಡಿ ಆಡಿಯನ್ಸ್ ಕ್ವೆಶ್ಚನ್ ತಗೋಣ. 10 ವರ್ಷದಿಂದ ನೇಮಕಾತಿ ಇಲ್ಲ. ಸೊ ಇದು ಒಂದಿನ 2 ದಿನ ಪ್ರಶ್ನೆ ಅಲ್ಲ. ನಿರುದ್ಯೋಗ ಸಮಸ್ಯೆ ಅನ್ನೋದು 10 ವರ್ಷದಿಂದ ಬೆಳ್ಕೊಂಡು ಬಂದಿದೆ ಈ ಸಮಸ್ಯೆ. ಇಲ್ಲಿ ಇದು ರಾಜಕೀಯ BJP ಬೇರೆ ಕಾಂಗ್ರೆಸ್ ಬೇರೆ ಅಂತ ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಕೊಂತಿದ್ದಾರೆ. ಅಲ್ಲ, ಇಲ್ಲಿ ಯಾರು ಸಮಸ್ಯೆ ಬಗೆಹರಿಸಿಲ್ಲ. ಇಲ್ಲಿ ಸಮಸ್ಯೆ ಆಗಿರೋದು ಯಾರಿಗೆ? ರೈತರ ಮಕ್ಕಳಿಗೆ, ಬಡಜನ ಮಕ್ಕಳಿಗೆ, SC ST ಮಕ್ಕಳಿಗೆ, ಹಿಂದುಳಿದ ವರ್ಗ ಮಕ್ಕಳು ಬೀದಿಯಲ್ಲಿದ್ದಾರೆ. ಅದೇ ಯಾರ ರಾಜಕಾರಣ ಮಕ್ಕಳು ಬೀದಿಯಲ್ಲಿಲ್ಲ. ಯಾಕೆ? ಅವರು ಫಾರಿನಲ್ಲಿದ್ದಾರೆ, ಅವರು ಒಳ್ಳೊಳ್ಳೆ ಸಂಸ್ಥೆಯಲ್ಲಿದ್ದಾರೆ, ಒಳ್ಳೊಳ್ಳೆ ಪೋಸ್ಟಲ್ಲಿದ್ದಾರೆ. ಇಲ್ಲಿ ಕಣ್ಣೀರು ಹಾಕ್ತಿರೋ ಹೊಟ್ಟೆಗೆ ಊಟ ಇಲ್ಲದೆ ಬೀದಿಯಲ್ಲಿ ಮಲಗ್ತಿದ್ದಾರೆ. ಅವ್ರ ಸಮಸ್ಯೆನ ಉರಿತಾ ಇದೆ ಜ್ವಾಲೆ, ಆ ಸಮಸ್ಯೆಗೆ ನೀರು ಹಾಕೋ ಕುತಂತ್ರಗಳು ಮಾಡ್ತಿದ್ದಾರೆ. ತಾತ್ಕಾಲಿಕವಾಗಿ ಅವ್ರಿಗೆ ಉದ್ಯೋಗ ಸಮಸ್ಯೆ ಬೇಕು ಅಲ್ವಾ? ಉದ್ಯೋಗನ ಯಾರು ಮಾಡಬೇಕು? ಪ್ರೆಸೆಂಟ್ ಯಾರು ಸರ್ಕಾರದಲ್ಲಿದ್ದಾರೆ? BJP ಅವರು. ಸೊ ನಿರುದ್ಯೋಗ ಸಮಸ್ಯೆನ ಅವ್ರು ಬಗೆಹರಿಸಿಲ್ಲ, ಅದಕ್ಕೆ ಅವರು ಸರ್ಕಾರಕ್ಕೆ ಬಂದಿಲ್ಲ. ಸೊ ಈಗ ಸರ್ಕಾರಕ್ಕೆ ಬಂದಿರೋರು ಯಾರು? ಕಾಂಗ್ರೆಸ್ ಅವರು. ಇವಾಗ ನಿರುದ್ಯೋಗ ಸಮಸ್ಯೆನ ಬಗೆಹರಿಸುವಂಥ ಜವಾಬ್ದಾರಿ ಸರ್ಕಾರಕ್ಕಿದೆ. ಆ ಸರ್ಕಾರ ಇವ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ಸಮಸ್ಯೆಗಳನ್ನು ನೋಟ್ ಮಾಡಿಕೊಂಡು ಆ ಪರಿಹಾರಗಳನ್ನ ಏನಿದೆಯೋ ಅದರ ರೂಪುರೇಷೆಗಳನ್ನು ರೆಡಿ ಮಾಡಬೇಕು.